ಅಯ್ಯೋ ಅದು ಯಾವಳಿ ಜೋಳಿ ಅಲ್ರಿ, ಎರಡು ಅದಾವ. ಹಂಗಾಗಿ ಮತ್ತೆ ಈ ಥರ ಅನಿಸ್ತೈತಿ. ನೀನು ಈ ಥರ ನಿಂದ್ರಕ್ಕೆ ಹೋಗ್ಬೇಡ. ಎದಿಮ್ಯಾಗ ಒಂದು ವಸ್ತ್ರ ಹೊಚ್ಕೊಂಡೇ ಇರು. ಯಾವುದಕ್ಕೂ ಏನು ಹೇಳೋಕ್ಕಾಗಲ್ಲ. ಯುವಕ್ರ ಕಣ್ಣು ಹೆಂಗಿರ್ತೈತಿ ಅನ್ನತ್ತೆ. ಕಣ್ಣು ಮಣ್ಣಲ್ಲಿ ಮನುಷ್ಯರ ಕಣ್ಣಿಗೆ ಕಲ್ಲು ಸಿಡಿತೈತಂತ. ಹೌದು, ಗೊತ್ತೈತಿಲ್ಲ ನಿನಗೆ. ಅದಕ್ಕೆ ನಾನು ಹೇಳ್ತೇನಲ್ಲ, ಆದಷ್ಟು ಏನೋ ಭಾರಿ ಹುಷಾರಾಗೆ ಇರು ಅಂದಂಗೆ. ನಿನ್ನೆ ನಾನು ಮೆತ್ತ ಉಣಗಡೆ ಮಾಡಿದ್ದು ಕೊಟ್ಟಿದ್ದೆ, ತಿಂದೇ ಇಲ್ಲಪ್ಪ. ನೋಡಿದೆ ದನಕ್ಕೆ ಹಾಕಿದ್ದಿ. ಯಾಕೆ ಏನಾರ ಮಾಡಿಸ್ಕೊಟ್ಗಿಟ್ಟಾರ ಏನೋ ಅಂತೇಳಿ ಅನುಮಾನನ ಮತ್ತೆ? ಅಲ್ಲ ಯಾಕೆ ಅದು ಯಾಕೆ ತಿನ್ನಲಿಲ್ಲ ನೀನು? ಹಾಂ ಅಲ್ಲ ನಾನೇನು ಅಂಥದ್ದೆಲ್ಲ ಮಾಡಿಸೋ ಹೆಣ್ಮಗಳಲ್ಲವ. ಅದು ಹೊಟ್ಟಿಲಿದ್ದಕ್ಕಿಗೆ ನಾನು ಯಾಕೆ ಮಾಡಿಸ್ಲಿ ಹೇಳಿ ನೋಡೋಣ. ಏನಪ್ಪ ಒಟ್ಟು ಚೆಲ್ಲಿದ್ದು ನೋಡಿದೆ, ಅದಕ್ಕೆ ಕೇಳತ್ತೀನಿ ನೋಡವ. ಅಂಥದ್ದೆಲ್ಲ ಮಾಡಿಸಿ ಕರ್ಮ ಕಟ್ಕೊಳ್ಳಲ್ಲವ ನಾನು. ಏನು ನನ್ನ ಸೊಸಿ ಹೊಟ್ಟಿಲಾಗ್ಲಪ್ಪ ದೇವ್ರ ದಯದಿಂದ ಅಂತ ಕಾಯ್ತಾ ಅದೀನಿ. ಅಂಥದ್ರಾಗ ನಿನಗೆ ಹಂಗೆ ಮಾಡಿ ಆಮೇಲೆ ಎದಕ್ಕೆ ಬೇಕವ ನನಗೆ? ಹೌದಿಲ್ಲ? ಹಾಂ ಹೇಳಿ ನಾನು ನೋಡೋಣ. ಅಯ್ಯೋ ದೇವ್ರೇ, ನೋಡಿ ಬಿಟ್ಲ ಈಕಿ. ಇಲ್ಲಪ್ಪ ಸರೋಜಕ್ಕ, ನೀವು ಹಾಗೆಲ್ಲ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿಪ್ಪ. ನಾನು ಯಾಕೆ ಹಂಗೆ ಮಾಡಲಿ ಹೇಳ್ರಿ? ನಿನ್ನೆ ಏನಾಗ್ಬಿಟ್ಟೈತಿ, ಒಂದು ಡಬ್ಬೆಗೆ ಬಾಯಿ ಮುಚ್ಚಿಟ್ಟೇನೆ ತಿನ್ನೋಣ ಆಮೇಲೆ ಅಂತೇಳಿ. ಅದು ನೆನಪೇ ಆಗಿಲ್ಲ ರೀ ನನಗೆ. ಯಾಕೋ ಇತ್ತಿತ್ತಾಗ ಸ್ವಲ್ಪ ಮರು ಕಾಡಕತ್ಬಿಟ್ಟೈತಿ. ನೆನಪೇ ಆಗಿಲ್ಲ. ಊಟ ಎಲ್ಲ ಮಾಡಿ ಮುಗಿಸ್ದೆ, ಇವ್ರಿಗೆ ಊಟ ನೀಡೇನೆ ಮಕ್ಕೊಂಡೆ. ಬೆಳಗ್ಗೆ ಎದ್ದು ನೋಡ್ತೀನಿ, ಅಯ್ಯೋ ಡಬ್ಬೆಗೆ ಉಣಗಡೆ ಬಿಟ್ಟಿದ್ದೆ ಅಂತೇಳಿ ಒಮ್ಮೆ ಲಕ್ಷ ಆಯ್ತು. ನೋಡಿದೆ, ಯಾಕೋ ಒಂಥರ ಸ್ವಲ್ಪ ಇದಾದಂಗಾಗಿದ್ವು. ಏನು ಮಾಡೋದಪ್ಪ ಅಂತೇಳಿ ಮತ್ತು ದನಕ್ಕೆ ಹಾಕಿದೆ ರೀ. ತಿನ್ಬಾರ್ದಂತೇನಿಲ್ಲಪ್ಪ. ಹೋದ ಸಲ ದಾಸಿ ಕೊಟ್ಟಿದ್ರಲ್ಲ, ತಿಂದೆ. ಭಾರಿ ರುಚಿಯಾಗಿತ್ತು ಕೆಂಪು ಚಟ್ನಿ. ಖಾರ ಒಳ್ಳೆ ಉಪ್ಪಾಗಿ ಭಾರಿ ರುಚಿಯಾಗಿತ್ತು. ಸುಮ್ಮನಿರು ಸಾಕು, ಇಲ್ಲೇ ಗೊತ್ತಾಕತಿ. ಹೋದ ಸಲ ದಾಸಿ ಜೊತೆ ಕೊಟ್ಟಿದ್ದ ಚಟ್ನಿನೂ ದಾಸಿನೂ ಏನೂ ತಿಂದಿಲ್ಲ ನೀನು ಅಂತೇಳಿ. ಯಾಕೆ ಹಂಗಂತೀರಿ? ಇಲ್ಲಪ್ಪ ತಿಂದೆ ನಾನು. ಹೋದ ಸಲ ದಾಸಿ ಜೊತೆ ಕೆಂಪು ಚಟ್ನಿ ಕೊಟ್ಟಿದ್ನಲ್ಲ, ಮರ್ತು ಉಪ್ಪು ಹಾಕಿದ್ದಿಲ್ಲ ಅದಕ್ಕೆ. ನೀವಂತೀರಿ ಉಪ್ಪು ಖಾರ ರುಚಿಯಾಗಿತ್ತು ಅಂತಿ. ಅಯ್ಯೋ ಉಪ್ಪು ಹಾಕಿದ್ದಿಲ್ಲನಾ? ಅಂದರೆ ತಿಂದೆ ಇಲ್ಲ. ಮೋಸ್ಟ್ಲಿ ನಿಮಗೆ ಬೇಜಾರಾಕೈತಂತ ಹಂಗನ್ನೇನು. ನನಗೆ ಉಪ್ಪು ಹತ್ತಪ್ಪ ಗೊತ್ತಾಗಲಿಲ್ಲ. ಪಲ್ಯ ಜೊತೆ ತಿನ್ನಲ್ಲ. ಹೋಗ್ಲಿ ಬಿಡ್ರಿಪ್ಪ. ನಾ ತಿನ್ನಬಾರ್ದಂತ ಏನಿಲ್ಲ, ಕೊಡ್ರಿ ನೀವು ತಿಂತೇನೆ, ಅದಕ್ಕೇನಂತ. ಇಲ್ಲವಾ ಹೊಟ್ಟಿಲಿದ್ದೆಲ್ಲ ಹಂಗಾರೆ ಕರೆದೊಂದು ರುಚಿಯಾಗಿ ಅಡುಗೆ ಮಾಡ್ಸೋಣ, ಊಟಕ್ಕೆ ಹಾಕೋಣ ಅಂತ ಇತ್ತು. ಮತ್ತು ಈಗ ಎಲ್ಲೇ ನೀನು ಮೊದಲು ನನ್ನ ಕೈಯನ್ನು ತಿನ್ನಕ್ಕೆ ಅನುಮಾನ ಮಾಡಾಕತ್ತಿ. ಯಾಕೆ ಬೇಕವ? ಹೌದಿಲ್ಲ? ತಿನ್ನೋದು ಅದೇನಾರ ಹೆಚ್ಚು ಕಮ್ಮಿ ಆಗೋದು ನಾನೇ ಮಾಡಿದೆ ಅಂತ ಅನ್ನೋದು ಬೇಡ. ನಾನೇನು ಊಟಕ್ಕೆ ಕರಿಬೇಕಂತಿತ್ತು. ಇಲ್ರಿ ಸರೋಜಕ್ಕ, ಹಾಗೆಲ್ಲ ಅನ್ಕೋಬೇಡ್ರಿ. ತಿಂತೇನಪ್ಪ, ಬೇಕಾದ್ರೆ ಊಟಕ್ಕೆ ಕರೀರಿ, ಅದಕ್ಕೇನಂತೆ. ಹೌದನ? ಹಂಗಾರೆ ನಾಳೆ ಮಧ್ಯಾಹ್ನ ಊಟಕ್ಕೆ ಬಾ. ಹೆಂಗಿದ್ರು ನಿನ್ನೆ ಸಂತಿತ್ತಲ್ಲ, ಎಲ್ಲ ಸಂತಿ ಮಾಡ್ಕೊಂಬಂದೇನಿ. ಚಲೋ ತಿಂಗ್ ನಿಂಗೇನು ಇಷ್ಟ ಹೇಳ, ಅದನ್ನ ಅಡುಗೆ ಮಾಡ್ತೇನಂತ. ನನಗೆ ಗಿವಿಟಿ ಏನೂ ತಿನ್ನಕ್ಕೆ ಹೋಗ್ವಲ್ತ್ರಿ. ಬರೀ ವಾಂತಿ 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 ವಾಂತಿ. ಏನು ಮಾಡಲಿ ಹೇಳ್ರಿ? ಏನು ತಿಂದರೂ ದಕ್ವಲ್ತು ನನಗೆ. ಹುಯಿ ಅಂತ ಅಡುಗೆ ಮಾಡಿ ಊಟಕ್ಕೆ ಕರಿಬೇಡ್ರಿ. ಒಂದು ಏನಾರ ನಾಷ್ಟಕ್ಕೆ ಮಾಡಿ ಕರೀರಿ ಸಾಕು, ಅದಕ್ಕೇನಂತ ತಿಂತೇನೆ. ನನಗೆ ಊಟ ಮಾಡಿ ಕಪ್ಪಿಸ್ಕೊಳ್ಳೋಷ್ಟು ಶಕ್ತಿ ಇಲ್ರಿಪ್ಪ ಸರೋಜಕ್ಕ. ಹಂಗಾರೆ ಪುರಿ ಮಾಡ್ಲೇನ? ಪುರಿಯಾ? ಅಯ್ಯಪ್ಪ ಎಣ್ಣಿದು ಮೊದ್ಲು ಕಮರ್ ಡ್ರೇಗ್ ಬರತ್ತಾವು, ಅಜೀರ್ಣ ಆಗಿ ನನಗೆ ತಡ್ಕೊಳಕ್ಕಾಗಲ್ರಿ. ಪುರಿ ಬೇಡ, ಬೇರೆ ಏನಾರ ಮಾಡ್ರಿ, ಅದಕ್ಕೇನಂತ. ಹೌದಾ? ದೋಸೆ ಮಾಡ್ಲೇನ? ದಾಸೆ? ಅಯ್ಯೋ ದಾಸಿ ಅಂತ ಊಟಲ್ಲ, ದಾಸರ ಆಟ ಅಲ್ಲಂತ. ಹಂಗೆ ದಾಸಿ ತಿಂದು ಸಂತ್ಯಾನ ನೀರು ಕುಡಿದ ಸಂತ್ಯಾನ ನೀರು ಕುಡಿದು ಸಾಕಾಗತ್ರಿಪ್ಪ. ದಾಸ್ ಅಂತೂ ಬೇಡ್ರಿಪ್ಪ, ಉಯ್ಕ್ ಅನಿಸ್ತತಿ. ಮತ್ತು ದಾಸಿ ಒಲ್ಲೆ ಅಂದ್ರೆ ಪಡ್ಡು ಅವು ಎಲ್ಲ ಅದ. ಇಡ್ಲಿ ಮಾಡ್ಲೇನ? ಇಡ್ಲಿ ಸಾಂಬಾರ ವಡ ಚಟ್ನಿ ಮಾಡ್ತಾನೆ ನೋಡು. ಅಯ್ಯೋ ದೇವ್ರೆ, ಇಡ್ಲಿ ತಿಂದ್ರೆ ಯಾವುದೋ ದವಾಖಾನೆಗೆ ಅದನ್ನೇನೋ ಪೇಷಂಟ್ ಅನ್ನ ಅನಿಸ್ತತ್ರಿಪ್ಪ. ಬರೀ ಯಾಕಂದ್ರೆ ಮೊನ್ನೆ ಅಂತೂ ದವಾಖಾನಿಗೆ ಹೋದ ಬರೀ ಇಡ್ಲಿ ತಿಂದನಿ. ನನ್ನ ಗಂಡು ನನಗೆ ವಾಂತಿ ಆಗೋದಕ್ಕೆ ಬರೀ ಇಡ್ಲಿ ಕಟ್ಟಿಸ್ಕೊಂಬಂದಾನ. ಯಾವುದೋ ಪೇಷಂಟ್ ಅನ್ನ ಅನ್ನಂಗೆ ಆಗ್ಬಿಡ್ತತ್ರಿಪ್ಪ. ನನಗೆ ಇಡ್ಲಿ ನೋಡಿದ್ರೆ ಉಬ್ಳಿಗೆ ಬರಾಕತ್ತೈತೆ ನೋಡ್ರಿ ಇತ್ತಿತ್ತಾಗ. ಯಾಕನ ಅದ್ರಾಗೂ ಆ ಕರ್ದಿದ್ದು ವಡ ಅಂತೂ ಮೊದಲು ಬೇಡ. ಎಲ್ಲ ಹಾಡ್ಬಿಟ್ಟು ಏನು ಮಾಡ್ತೀನಿ ಅಂದ್ರೆ ಅದು ಬೇಡ ಇದು ಬೇಡ ಅಂತಾಳ. ಮತ್ತೇನಾರ ಮಾಡ್ಕರೀರಿ, ನಾನು ಬರ್ತೀನಿ ಅಂತಾಳ. ಹೋಗಿ ಈಗಿನ ಕರಿಯೋ ಕೆಲಸ ನನಗೇನೈತಿ? ಮಾಡೋ ಕೆಲಸ ಬಗ್ಸಿ ಎಲ್ಲ ಬಿಟ್ಟು ಈಗ ಮಾಡಿ ಕರಿಯೋದಲ್ದ ಈಗ ತಿಂಡಿ ಬೇರೆ ಕೇಳ್ಬೇಕು. ನಂದು ಏನಾರ ಕೇಳ್ತೀನಿ, ಒಲ್ಲೆ ಅಂದ್ರೆ ಬಿಟ್ಕೊಡ್ತೇನೆ ಅಷ್ಟೇ. ಅದು ಅಲ್ಲ ಇದು ಅಲ್ಲ ಅಂದ್ರೆ ನಾನು ಏನು ಮಾಡ್ಲವ? ನಾಷ್ಟಕ್ಕೆ ಮಾಡುವ ಇಂಥವು ಉಪ್ಪಿಟ್ಟು ಗಿಪ್ಪಿಟ್ಟೆಲ್ಲ ಮತ್ತೆ ಮನೆ ಮಾಡೇ ಮಾಡ್ತೀರಿ ಸಾಧಾರಣ. ಅದನ್ನೇ ಮಾಡಿ ಉಪ್ಪಿಟ್ಟು ಅವಲಕ್ಕಿ ಚುಮ್ಮರಿ ಅಂತ ಕರೆಯೋಕತ್ತನ. ಹೋಲ್ ಬಿಡವ, ನಿನ್ನ ಮನಸ್ಸಿನಾಗ ಏನೈತಿ ಅದನ್ನೇ ಹೇಳು. ಅಯ್ಯೋ ಏನಾರ ಮಾಡಿ ಕರೀರಿ ಅಕ್ಕ, ಅದಕ್ಕೇನಂತ ನಾ ಹೇಳೋದೇನೈತಿ? ಇವ ನೋಡವ, ನಿನಗೆ ಯಾವಾಗ ಏನು ತಿನ್ಬೇಕು ಅನಿಸುತ್ತಲ್ಲ ಅವತ್ತು ಹೇಳೋ ಕರಿತೇನಂತ. ಸುಳ್ಳ ನಾ ಹೇಳಿದ್ದೆಲ್ಲ ಬೇಡ ಬೇಡ ಅಂದ್ರೆ ನಾನಾರ ಏನು ಮಾಡಲಿ ಅಂದಂಗೆ. ನನ್ನ ಮಗಳದೊಂದು ಕರೆಸ್ಬೇಕಲ್ಲವ ಈಗ. ಅದ್ರದ್ದು ಒಂದು ತಯಾರಿ ಮಾಡ್ಕೋಬೇಕು. ಶುಕ್ರವಾರ ಕುಬಸ ಅಂತ ಹೇಳಿದ್ದೆ, ಹ್ಞೂ ಅಂದಾರ. ಏನು ಶುಕ್ರವಾರ ಕುಬಸ ಒಂದು ಇಟ್ಕೋಬೇಕು. ಶಾಂತ ಇರೋಣ, ಕಾಮಣ್ಣನ ಹಬ್ಬ ನಾವು ಪಟ್ಟಿ ಹಬ್ಸಾಕ್ ಹೊಂಟೇವಿ. ಏನ ಮತ್ತ ನಾ ಹೇಳಕತ್ತೇನೆ ಕೇಳ, ಬನಿಗೆ ಬರ್ಲಿಲ್ಲ, ಈ ಉಂಡಿಲ್ಲ ತಿಂದಿಲ್ಲ ಅಂತ ನಿಂದ್ರಬೇಡ. ಪಟ್ಟಿ ಹಬ್ಸಾಕ್ ಹೊಂಟ್ವಿ. ಮತ್ತೆ ನಾವು ಬರೋದು ತಡ ಆಕತಿ, ರಾತ್ರಿನ ಬರ್ತಂತ ಒಮ್ಮೆ ನಾನು. ಎಲ್ಲೆಲ್ಲ ಉಂಟಿರಿ ಪಟ್ಟಿ ಹಬ್ಸಾಕ? ಸಣ್ಣ ಹುಡುಗ ಪಾಪ. ಹೋಗ್ ಒಂದ್ ಡೊಳ್ಳು ಬಾರ್ಸೋದು ಹಿಡ್ಕೊಂಡು ಕಾಮಣ್ಣ ಮಕ್ಕಳೇ ಕಳೆ ಸುಳ ಮಕ್ಕಳೇ ಎಂಟನೇ ರೊಕ್ಕ ಕೊಡಮಟ ಬಿಡಲ್ಲಪ್ಪ ಅಂತ ಬಾಯಿ ಬಿಡ್ಕೊಂತ ಅಡ್ಡಾಡ್ರಿ. ಸಣ್ಣ ಮಕ್ಕಳಲ್ಲ ಮತ್ತೆ. ನಿಮ್ಮ ಬಾಳೆ ಬದುಕಿದ್ದವ್ರು ಮಾಡ್ತಾರ ಮನ್ಯಾಗ ಓಣ್ಯಾಗ ಆ ಊರಾಗ ಸಣ್ಣ ಹುಡುಗರು ಇರ್ತಾರ, ಅವು ಮಾಡ್ಕೊಂತಾವ್ ವಯಸ್ಸಿನ ಹುಡುಗರು. ನಿಮ್ಗೆ ಬೇಕ್ರಿ? ಅಯ್ಯೋ ದೇವ್ರೆ, ನಿಂದೇನ್ಲೇ ಎಲ್ಲ ಹುಡುಗರು ಕಲ್ತ್ ಅಲ್ಲಿ ಕೆಲ್ಸಕ್ಕಂತ ಹೋಗ್ಯಾವ. ಊರಾಗ ಯಾವ ದಿಕ್ಕಿಲ್ದಂಗಾಗ್ಯಾವ. ನಿಂದೊಂದು ಕತಿ ಅತ್ತಾಗ
ಅವು ಮಾಡ್ಕೋತಾವ ಯಾಕೆ ನಾ ಮನುಷ್ಯ ಅಲ್ಲನ ನಾವು ಮಾಡ್ಬಾರ್ದು ಅಂತತನ ಹಬ್ಬ ಮಾಡಕ್ ದೊಡ್ಡವರು ಸಣ್ಣವರು ಎಲ್ಲ ಏನು ಇಲ್ಲ ಏನ ನಾ ಹೇಳ್ತೇನೆ ಕೇಳ ಹಬ್ಬ ಅಷ್ಟೇ ಮಾಡ್ಬೇಕು ಓಹೋ ಯಾವ ಮಾಡ್ಲಂತ ನಾ ಸುಮ್ನಿರುದು ನಾ ಮಾಡ್ಲಂತ ಅವ್ರು ಸುಮ್ನಿರುದು ಹಿಂಗ್ ಸುಮ್ನೆ ಇದ್ದಿದ್ದೆ ಹಬ್ಬಗಳೆಲ್ಲ ಕಡಿಮೆ ಆಗಕತ್ತಾವು ನೀ ತಣ್ಣ ಕುಂದ್ರ ನೀನು ಬಾ ನಮ್ ಜೋಡಿ 5 ಕಟ್ಟಿಗೆ 6 ಕುಳ್ಳು 8 ರೊಕ್ಕ ಕೊಡ ಮಟ್ಟ ಬಿಡಂಗಿಲ್ಲಪ್ಪ ಅಂತೇಳಿ ಕಟ್ಟಿಗೆ ಕುಳ್ಳು ಕೊಟ್ಬಿಟ್ಲೆ ತೆಲ್ಮೆ ಹೊತ್ಕೊಂಡ್ ಬರುವಂತಿ ಯವ್ವ ನಾವಲ್ಲವ ಬಿಟ್ರಿ ಏನಾದ್ರೂ ಮಾಡಿಸ್ತೀರಿ ಬಿಡು ಹಲಿಗಿನ ನಾನು ಬಾರಿಸ್ಕೊಂತ ಬಂದ್ಬಿಡ್ತೇನೆ ಮುಂದೆ ಓಡ್ಕೊಂತ ಹೊಂಟ್ಬಿಡ್ರಿ ನೀವು ನಿಮ್ಮ ತಣ್ಣ ಕುಂದ್ರಿ ಅಲ್ಲ ಮಗಳ ಲಗ್ನ ಮನ್ಯಾಗ ಇಟ್ಕೊಂಡು ಕಟ್ಟಿಗೆ ಕುಳ್ಳು ಆರ್ಸಕ್ ಹೋಗ್ತಾರಂತ ಕಟ್ಟಿಗೆ ಕುಳ್ಳು ತಣ್ಣ ಕುಂದ್ರಿ ಏನ್ ಅವಶ್ಯಕತೆ ಇಲ್ಲ ವಯಸ್ಸಿನವ್ರು ಮಾಡ್ಕೊಂತಾರ ನೋಡ್ದೆ ಅವ್ರು ಮಾಡ್ತಾರ ಅಂತೇಳಿ ನನಗ್ ಬಿಡು ಅಂತೀನಿ ನೀನು ಅಲ್ಲಿ ಅವ್ರು ಮಾಡ್ಲಿ ನಾ ಮಾಡಕ್ ಯಾಕೆ ಬೇಡ ಅಂತೀನಿ ನೀನು ಹಂಗಲ್ಲ ರೀ ಯಾರು ಏನ್ ಮಾಡ್ಬೇಕು ಅವ್ರು ಅದನ್ನ ಮಾಡಿದ್ರೇನೆ ಚಂದ ಸುಮ್ಮನೆ ಎಲ್ಲರೂ ಮಾಡ್ತಾನೆ ಅಂತ ಹೋಗೋದಲ್ಲ ಸುಮ್ಕುಂದ್ರೆ ಏನಾಗಲ್ಲ ಮಾಡ್ತೀವಿ ನಾವು ಆಮೇಲೆ ಕಾಮಣ್ಣ ಹಬ್ಬಕ್ಕ ಇಲ್ಲಿ ನೋಡಿಲ್ಲ ಮಸ್ತ್ ಬಣ್ಣ ಗಿಣ್ಣ ಎಲ್ಲ ತಂದು ಬಾರಿ ಭರ್ಜರಿ ಎಲ್ಲ ಖಾರ ಚುಮ್ಮರಿ ಅದ್ರ ಮತ್ತ ಕಾಮಣ್ಣನ ಸುಟ್ಟಿಂದ ಅದ್ರ ಮ್ಯಾಗ ಕಡ್ಲಿ ಸುಟ್ಕೊಂಡ್ ತಿನ್ನೋದೈತಲ್ಲ ಬಾಬಾ ಅದರಂತ ರುಚಿ ಯಾವ ಹೇಳಾನ ಅವತ್ತ ಅದ ಕಿಚ್ಚಿನ ಮ್ಯಾಗ ಕಡ್ಲಿ ಸುಟ್ಕೊಂಡ್ ತಿನ್ಬೇಕು ಏನು ರುಚಿ ಅಂತ ನಾವೆಲ್ಲ ಹಬ್ಬಗಳು ಬರೋ ಪೀಳಿಗೆಗೆ ನಾವು ಕಲಿಸ್ಬೇಕು ಗೊತ್ತನ ನಾವು ಮಾಡ್ಲಿಲ್ಲ ಅಂದ್ರೆ ಅವು ಮಾಡ್ಯಾವನ ಸುಮ್ನಿರು ನೀನು ಮಾಡ್ರಪ್ಪ ಏನಾರ ಮಾಡ್ರಿ ಕೈಕಾಲ್ ಗಟ್ಟದವು ಅಡ್ಡಾಡಕ್ಕೂ ಬಲ ಐತಿ ಏನಾರ ಮಾಡ್ರಿ ನಾ ಯಾವ್ದು ಹೇಳಕ್ ಹೋಗೋದಿಲ್ಲ ಕೇಳಕ್ ಹೋಗೋದಿಲ್ಲ ನಾ ಎಲ್ಲಿ ಗುದ್ದಾಡಕ್ ಹೋಗ್ಲಿ ಹೋಗತ್ತ ಆಯ್ತು ಅಂದಂಗ ಜ್ಯೋತಿ ಏನ್ ಮಾಡತ್ತಾಳ ಜ್ಯೋತಿ ಜ್ಯೋತಿ ಬಾರವ ಇಲ್ಲೇ ಏನಪ್ಪ ಏನಿಲ್ವಾ ಅದು ಏನೋ ಕೇಳ್ಬೇಕು ಅಂದೆ ನಿನಗೆ ನೆನಪೇ ಹಾರಿದೆ ಹೋಗಿ ಭೇಟಿಯಾಗಿದ್ದೆ ಹುಡುಗ ಬೆಟ್ಟ ಆಗಿದ್ದೆಪ್ಪ ಏನಿಲ್ಲ ಮದುವೆ ಕೆಲಸ ಮುಂದುವರಿಸ್ಬೋದು ಆಯ್ತು ಬಿಡು ಮತ್ತೆ ನೀ ಹೇಳಿದ್ರೆ ಮತ್ತೇನೈತಿ ಅಪ್ಪ ನಿನ್ನೆ ಒಂದು ಕೇಸ್ ಸಿಕ್ಕಿತ್ತು ಅದ್ರದ್ದು ದುಡ್ಡು ಬಂದೈತಿ ನಿಮ್ಮ ಕೈಗೆ ಕೊಡ್ಲಾ ಅಯ್ಯೋ ನನ್ನ ಕೈಗೆ ಎದಕ್ಕೆ ಕೊಡ್ತೀಯವ ಬೇಡ ನಿಂದ ರೊಕ್ಕ ನೀ ದುಡ್ದಿದ್ದು ನಿನ್ನ ಕಡೆನೇ ಇಟ್ಕೊ ನನಗೆ ಯಾಕೆ ಕೊಡ್ತಿ ಆರಾಮ್ ನಿನ್ನ ಕಡೆನೇ ಇಟ್ಕೊ ಎದಕ್ಕಪ್ಪ ನೀವೇ ಇಟ್ಕೋರಿ ಮತ್ತೆ ನಾ ಇಟ್ಕೊಳ್ಳೋದೇನೈತಿ ನಿಮ್ಮ ಹತ್ರ ಇದ್ರೆ ನನ್ನ ಹತ್ರ ಇದ್ರೇನ ಏನು ಕೇಸ ಹೇಳಿದ್ನಲ್ವ ಇದು ಮನ್ಯಾಗ ಇಷ್ಟ ಇಲ್ಲ ಆಕಿಗೆ ಸೋದರ ಮಾವಗೆ ಕೊಟ್ಟು ಲಗ್ನ ಮಾಡ್ಯಾರ ಆಕಿ ನಾವು ವಲ್ ಅಂತಂದೇಳಿ ಅಂದಾಳಂತೆ ಇವ್ರ ಮನೆಯವರು ಈಗ ಹಂಗೆ ಅಂತಾಳ ಮದುವೆಗಿನ ತಮಗೆ ಸರಿ ಹೊಕ್ಕತಿ ಹೊಂದ್ಕೊಂಡು ಜೀವನ ಮಾಡ್ತಾರ ಅನ್ನೋ ಒಂದು ಇದ್ರೊಳಗೆ ಮದುವೆ ಮಾಡಿಬಿಟ್ಟಾರ ಬಟ್ ಮದುವೆ ಮಾಡಿ ವರ್ಷ ಆಗಕ್ಕೆ ಬಂದರೂ ಭಾಳ ಶುರು ಮಾಡಿಲ್ಲ ಆಮೇಲೆ ಅವ್ರಿಗೆ ಆಗೇ ಬರಲ್ಲಂತೆ ಆಕಿ ನನಗೆ ನೀ ಇಷ್ಟ ಇಲ್ಲ ಅನ್ನೋದು ಒಂದೇ ಸೊಲ್ಲಂತೆ ಹಂಗಾಗಿ ಕಡೆಗೆ ಬೇಡ ಹೋಗ್ಲಿ ಬಿಡು ಮತ್ತು ಅವನಾರ ಚಲೋ ಇರ್ವಲ್ಲಕ್ಕ ಸುಳ್ಳು ಆಕಿ ಜೀವನನೂ ಹಾಳು ಅವ್ನ ಜೀವನನೂ ಹಾಳಾಗಕತ್ತೈತಿ ಯಾಕೆ ಸುಮ್ಮನೆ ಇದು ಮಾಡ್ಬೇಕು ಅಂತೇಳಿ ಮಾತಾಡ್ಕೊಂಡು ಈಗ ಮನೆಯವ್ರು ಎಲ್ಲರೂ ಸೇರಿ ಮಾತಾಡಿ ವಿಚ್ಛೇದನ ಕೊಡಿಸಿದ್ರಂತೆ ಹೌದಾ ಯಾಕೆ ಬೇಕಿತ್ತು ಒಂದೇ ಅಲ್ಲ ಅಂದಾಗ ಕೈ ಬಿಟ್ಟು ಬಿಡ್ಬೇಕು ಇವು ಹಂಗೆ ಮಾಡ್ತಾವ ಮನೆಯನು ಅದು ಏನು ಬಲವಂತ ಅಲ್ಲ ಲಗ್ನ ಮಾಡೋ ಹೊತ್ನಾಗ ಮನಸ್ಸಿಲ್ಲ ಅಂತಂದ್ರೆ ಲಗ್ನ ಮಾಡ್ಕೊಂಡ್ಮೇಲೆ ಸರಿ ಹೋಗತ್ತನ ಅದು ಇಲ್ಲ ಶಾಂತ ಈಗ ನಾನು ನಿನ್ನ ಮದುವೆ ಮಾಡ್ಕೊಳತ್ನೆ ಒಲ್ಲೆ ಅಂದೆ ನಮ್ಮವ್ಗೆ 2 ಸಲ ನಮ್ಮವ್ವ ಮಾಡ್ಕೊರ ಬಾಡೆ ಏನಕತಿ ಅಂದ್ಲು ಆಮೇಲೆ ಒಲ್ಲೆ ಅಂತಂದ್ರು ಮದುವೆ ಮಾಡಿದ್ರು ಆಮೇಲೆ ನಿನ್ನ ನೋಡತ್ಲೆ ಗಿಡ್ಮೂಳೆ ಅಡ್ಡಿ ಇಲ್ಲ ಮಸ್ತ್ ಐತಿ ಗುಂಡ್ಗುಂಡಕ್ಕೆ ಅಂತೇಳಿ ಒಪ್ಕೊಂಡು ಸುಮ್ಮನೆ ಬಾಳೆ ಮಾಡಿ 2 ಮಕ್ಕಳಾಗ್ಲಿಲ್ಲನ ಹಂಗಾಗ್ತೈತಿ ಅಂತಪ್ಪ ತಿಳ್ಕೊಂಡಿರ್ಬೇಕು ಆದ್ರೆ ಏನು ಮಾಡ್ತಿ ಹೇಳು ಹಂಗಾಗ್ಲಿಲ್ಲ ಹೌದಿಲ್ಲ ನೀವು ನನ್ನ ಒಲ್ಲೆ ಅಂದ್ರೆ ಮಕ ನೋಡ್ಕೋರಿ ನಿಮ್ ಕನ್ನಡಾಗ ಇನ್ನು ನಾನು ನಿಮ್ಮನ್ನ ಮಾಡ್ಕೊಂಡಿದ್ದು ಹೆಚ್ಚು ಮತ್ತೆ ನೀವು ನನ್ನ ಒಲ್ಲೆನ ನೀವೇ ನನ್ನ ಒಲ್ಲೆ ಅನ್ನೋದು ನಿಮ್ಮ ಸಡಿಗೆ ಮತ್ತೆ ಯಾರು ಸಿಕ್ತಿದ್ರು ಏನು ದೊಡ್ಡ ಸೌನೂರು ನವಾಬ ಹೌದಾ ನಂಗೆ ಕೋಟ್ಗಟ್ಲೆ ಕೊಳಿತೈತಿ ನೋಡಿ ಪಾಪ ನಾ ಮುಂದೆ ನೀ ಮುಂದೆ ಅಂತಾರೆ ಹೆಣ್ಮಕ್ಳು ತನಕುಂದ್ರಿ ಅದು ನಿಮ್ಮವನ್ನ ಅದು ಈ ರೀತಿ ಮರ್ತು ಯಾರು ಅಂತ ಕೇಳೋ ಇದ್ರೊಳಗೆ ಯಾವಕ್ಕೆ ಇರ್ತಿದ್ವಿ ನಿಮ್ಮ ಕೈಯಾಗ ಮತ್ತು ಅದು ಮಕ್ಕಳ ಮುಂದೆ ಏನು ಮಾತಾಡ್ಬೇಕು ಏನಿಲ್ಲ ಈಗ ಆತು ನನಗೆ ಅದು ಸಿಕ್ಕೈತಿ 30,000 ರೂಪಾಯಿ ಬಂದೈತಿ ಹೌದಾ ಇಟ್ಕೋ ನಿನ್ನ ಖರ್ಚಿಗೆ ಎದಕ್ಕಾರ ಬರ್ತೈತಿ ಅದನ್ನ ನಿನ್ನ ಗಂಡನ ಮನೆಗೆ ಒಟ್ಟ ಹೇಳಕ್ ಹೋಗಬೇಡ ಮದ್ವೆ ಖರ್ಚಿಗೆ ಎಷ್ಟಿದ್ರು ಸಾಲಲ್ಲ ಆ ರೊಕ್ಕ ನಿಮ್ಮ ಕೈಯಾಗ ಕೊಡ್ತೀನಿ ಮದ್ವೆ ಖರ್ಚಿಗೆ ಬಳಸ್ಕೊರಿ ಸರಿ ಆಯ್ತು ಬಿಡವ ಕೊಡು ಹೋಲತ್ತಾಗ ಇನ್ನು ಮದುವೆ ಆದಮೇಲೆ ಮುಗಿದ್ಮೇಲೆ ದುಡ್ದಿದ್ದನ್ನ ತೆಗೆದಿಟ್ಕೋ ಮತ್ತೆ ಈ ಬೆರಿಕೆದಾಳ ಹಣ್ಣು ಬೆರಿಕೆ ರೊಕ್ಕ ಪಕ್ಕ ಇಷ್ಟು ಬಂತು ಇಷ್ಟು ಆತು ಇಷ್ಟು ಖರ್ಚಾತು ಅಂತೇಳಿ ಹಂಗೆ ನೀರಿಗೆ ಕೊಟ್ಬಿಡ್ಬೇಡ ಅಲ್ಲವಾ ಮತ್ತೆ ಕೋರ್ಟಿಗೆ ಹೋಗ್ಬೇಕತ್ತಿ ಕೋರ್ಟಿಗೆ ಹೋದ್ಮೇಲೆ ಆ ಕೇಸ್ ಬಗೆಹರಿಸಿದ ಎಷ್ಟು ಸಿಕ್ತು ಏನು ಎತ್ತ ಅಂತ ಅವ್ರು ಕೇಳಂಗಿಲ್ಲ ಕೇಳಿದ್ರೆ ಅದನ್ನೇ ನಿಮ್ಮ ಅತ್ತಿಗೆ ಕೊಡ್ಬೇಕು ಅಂತ ರೂಲ್ಸ್ ಐತೆನಾ ನೀ ದುಡ್ದಿದ್ದು ಅದನ್ನ ತೆಗೆದಿಡು ನಿನ್ನ ಗಂಡ ನಿನಗೆ ಎದಕ್ಕಾರ ಖರ್ಚಿಗೆ ಬೇಕಕ್ಕವು ಈಗ ನಿನ್ನ ಗಂಡ ದುಡ್ದಿದ್ದು ಕೊಡ್ತಿರ್ತೀಯ ಮನೆ ನಡೀತಿರ್ತೈತಿ ಈಗ ಆಕಿ ಇನ್ನೊಬ್ಬಕೇನು ಕೆಲ್ಸಕ್ಕೆ ಹೋಗ್ತಿರ್ತಾಳನ ಆಕಿ ಗಂಡ ದುಡ್ದಿದ್ದು ಅಷ್ಟೇ ಕೊಡ್ತಿರ್ತಾಳೆ ಆಕಿ ಮನೆಗೆ ಹಂಗೆ ನಿನ್ನ ಗಂಡ ದುಡ್ದಿದ್ದು ಅಷ್ಟೇ ಕೊಡ್ತಾ ಇರು ನೀ ದುಡ್ದಿದ್ದನ್ನ ಜೀವನಕ್ಕೆ ಇಟ್ಕೋರಿ ತೆಗೆದು ಈಗಂತರೂ ಆ ಸಾಲಿ ಫೀಜು ಮಕ್ಕಳು ಮರಿ ಬಂಗಾರ ರೇಟು ಏನು ಸ್ವಲ್ಪ ಆಗೈತನ ಎಷ್ಟು ರೊಕ್ಕ ಇದ್ರು ಸಾಲಂಗಿಲ್ಲ ಎಷ್ಟಿದ್ರು ಸಾಲಂಗಿಲ್ಲ ಏನ ದುಡ್ದಿದ್ ರೊಕ್ಕ ಎದಕ್ಕಾದ್ರೂ ಮನೆಗೆ ಬರ್ತೈತಿ ಇದು ನಿನಗೆ ಬರ್ತೈತಿ ತೆಗೆದು ಚಂದಾಗಿ ಇಟ್ಕೋರಿ ಹಂಗಂತ ನಾನೇನು ರೊಕ್ಕನೇ ಕೊಡ್ಬೇಡ ಹೊರಗೆ ತೆಗಿಯಾಕ ಹೋಗ್ಬೇಡ ಅಂತ ಹೇಳಂಗಿಲ್ಲ ಕಷ್ಟ ಕಾಲ ಏನೋ ಒಂದು ಅನುವು ಆಪತ್ತು ಯಾರ್ಯಾರು ಆರಾಮಿಲ್ಲ ಅಂತಂದಾಗ ನಿಮ್ಮ ಅತ್ತಿ ಮಾವಗ ನಿನಗೆ ನಿನ್ನ ಗಂಡಗೆ ಎದಕ್ಕಾರ ಬೇಕಂದ್ರೆ ಬಳಸ್ಕೊರಿ ರೊಕ್ಕ ಇರೋದು ಎದಕ್ಕೆ ಕಷ್ಟಕ್ಕೆ ಉಪಯೋಗ ಆಗಕ್ಕೆ ತೆಗೆದು ಟಿಜೂರಿಯಾಗ ಬ್ಯಾಂಕ್ನಾಗ ಇಡಾಕಲ್ಲ ಹಂಗೆ ಕಷ್ಟ ಅಂದಾಗ ತೆಗೀರಿ ಇಲ್ಲ ಅಂದ್ರೆ ಉಳಿತಾಯ ಮಾಡಿ ಇಟ್ಕೋ ಜೀವನಕ್ಕೆ ಬರ್ತೈತಿ ನಾಳೆ ಒಂದು ಕೂಸು ಹುಟ್ಟಿದ್ರೆ 80-70 ಸಾವಿರ ಸಾಲಿ ಫೀಸ್ ಇರ್ತೈತಿ ಅವಾಗ ಎಷ್ಟು ರೊಕ್ಕಿದ್ರು ಸಾಲಂಗಿಲ್ಲ ಅದಕ್ಕೆ ಬೇಕಾಕತಿ ಏನ ಸರಿ ಅವ ಅತ್ತಿ ಫೋನ್ ಮಾಡಿದ್ಲು ಕುಬ್ಸ ಎಂದ ಇಟ್ಕೊಳ್ಳೋಣ ಅಂತ ಹೇಳಿ ಕೇಳಿದ್ರು ಅಲ್ಲ ಹೋಳಿ ಗೊಬ್ಬಿ ಮುಂದೆ ಯಾವ ಹಬ್ಬನೂ ಮಾಡೋದಿಲ್ಲ ಹೋಳಿ ಹುಣಿ ಮುಗಿದ್ಮೇಲೆ ಯಾವ್ದಾದ್ರು ಮಾಡೋದು ಯಾವ ಫಂಕ್ಷನ್ ಆದ್ರೂ ಮಾಡೋದು ಈಗ ಎಷ್ಟು 8 ಆಗಿದ್ದತ್ತಲ್ಲ ಅಲ್ಲ
ಹ್ಞೂ ಬೇವ ಕರ್ಕೊಂಡು ಹೋಗ್ಬೇಕಲ್ಲ ಅವರು. ಈಗ ಎಂಟ್ರಾಗ ಇನ್ನೂ ಬಿದ್ದಿಲ್ಲ ಅದಲ್ಲ, ಮುನ್ನಾರ್ದಾಗ ಬೀಳ್ತೈತಿ ಎಂಟ್ರಾಗ. ಈಗ ಏಳು ತಿಂಗಳು ತುಂಬಾಕ್ ಬಂತು. ಎಂಟ್ರಾಗ ಮುನ್ನಾರ್ದಾಗ ಬೀಳ್ತೈತೆ. ಹಂಗಾರ ಈ ಇದು ಎಂದ ಮಂಗಳಾರಿ ಹೋಳಿಗೆ ಮುಗಿತೈತಿ. ಮುಗಿತ ಶುಕ್ರವಾರ ದಿನ ಇಟ್ಕೊಂಡ್ಬಿಡೋಣ ಅಂತೀನಿ ನಾನು ಫಂಕ್ಷನ್. ಶುಕ್ರವಾರ ದಿನ ಫಂಕ್ಷನ್ ಇಟ್ಕೊಂಡು ಆರಾಮ್ ಅವತ್ತೇ ಬೇಕಾದ್ರೆ ಸೊಸಿ ಕರ್ಕೊಂಡು ಹೋಗಲ್ರ ಕೈ ಏನಂತೆ. ಸರಿ ಆಯ್ತು ಯವ್ವ. ಅಲ್ಲೇ ಚಲೋ ನೋಡ್ಕೊಂತಾರೋ ಇಲ್ಲ, ಸುಮ್ಮನೆ ಇಲ್ಲೇ ಇಟ್ಕೊಂಡು ಹೆರಿಗೆ ಆದ್ಮೇಲೆ ಕಳ್ಸಿದ್ರಕ್ಕಿತ್ತನ. ಆಕಿ ಇಲ್ಲೇ ಒಂಥರ ಕಣ್ಣಿದ್ರಿಗೆ ಆರಾಮಾಗಿದ್ಲು ಬಿಡವ. ಹೌದತ್ತಿ, ನಂಗೆ ಯಾಕೋ ಇಲ್ಲೇ ಇರ್ಬೇಕು ಅನಿಸ್ತೈತಿ, ಅಲ್ಲಿ ಹೋಗಂಗೆ ಅನಿಸ್ವಲ್ದು. ಹಂಗಂದ್ರೆ ಕವ ನಾನೇನು ನಿನಗೆ ಹೋಗು ಅಂತ ಹೇಳಂಗಿಲ್ಲ, ನಿನಗೆ ಇಷ್ಟ ಇದ್ರೆ ಇಲ್ಲೇ ಇರು. ಆದರೆ ನಿಮ್ಮವು ಕರೆದಾಗ ಈಗ ನಾವು ಕಳ್ಸಲ್ಲ ಅಂತಲೂ ಅನ್ನಕ್ಕಾಗಲ್ಲ. ಈಗ ಆಕಿಗೆ ಒಂಥರ ಮಗಳು ಮಾಡಾಕ್ಬೇಕು, ಆಕಿಗೆ ಏನು ಬೇಕು ಇಷ್ಟ ಬೇಕು ಅದನ್ನು ತಿನ್ನಿಸ್ಬೇಕು ಮಾಡಬೇಕು. ಈ ಹೊತ್ತಿನ ಮಗಳಿಗೆ ಆರೈಕೆ ಮಾಡಬೇಕು, ಕಣ್ಣೆದ್ರಿಗೆ ಇಟ್ಕೋಬೇಕು ಅಂತ ಅನಿಸ್ತತಿ. ಅದ ಪ್ರೀತಿಲೇ ಕರಿತಾಳ. ನೋಡು ವಿಚಾರ ಮಾಡು. ನಿನ್ನೆ ಮನ್ಸಿಗೆ ಬಿಟ್ಟಿದ್ವಾ ನಿನ್ನ ಮನೆ, ನಿನಗಿರ್ಬೇಕನ್ಸಿದ್ರೆ ಇರು, ಹೋಗ್ಬೇಕನ್ಸಿದ್ರೆ ಅಲ್ಲಿ ಮೂನ್ ಮನೆಗೆ ಹೋಗು. ನಾ ಏನು ಹೇಳೋದಲ್ಲವಾ ತಾಯಿ, ನನಗೂ ಖುಷಿ ನೀ ಇಲ್ಲೇ ಇದ್ರೆ. ಅದೇ ನನಗೇನು ವಜ್ಜನ ಹುಡುಗಿ ಹಾಡೋದೇನು ಕಳಿಸ್ತೀನಿ ಅಷ್ಟೇ. ಅವ್ವ ಬಂದತೀರು ಅನ್ನತ್ತಾಳ, ಬರ್ಬೇಕು ಎಂಟ್ರಾಗ ಅವತ್ತ ಕುಬ್ಸ ಮುಗಿಸಿ ಕರ್ಕೊಂಡು ಹೋಗ್ತೀನಿ ನಾನು ಅನ್ನತ್ತಾಳ. ನಾ ಅಂದೆ ಒಂದು ಮಾತು ಇಲ್ಲೇ ಇರ್ತೇನೆ ಬಿಡವ ಅಂತೇಳಿ. ನೀ ಅಂತ ಮಗಳು ಊರನ್ ಮಂದಿ ಏನು ಅನ್ಬೇಕು, ಐ ಮಗಳನ್ನ ಕರೆದು ಹೆರಿಗೆ ಮಾಡಿಸ್ಲಿಲ್ಲ ಏನಿಲ್ಲ, ಅಲ್ಲೇ ಗಂಡನ ಮನೆ ಬಿಟ್ಟಾಳ, ಏನು ತೀರಾ ಹೊರಗಾದ್ರೆ ಹಿಂಗೆ ಮಾಡ್ತಿದ್ಲನೋ ಅಂತ ಮಾತಾಡ್ತಾರೆ ಮಂದಿ. ಏನು ಅನ್ಕೋಬೇಕು, ನೀ ಬರೋದ್ ಕಲಿ ಅಷ್ಟೇ, ನೀ ಮಾಡೋದಿರ್ಲಿ, 4 ಮಂದಿ ಕಡೆ ನಾ ಮಾತು ಕೇಳ್ಬೇಕು ಅಂತೇಳಿ ಬಾಯ್ ಮಾಡತ್ತಾಳ. ನಿಮ್ಮವು ಹೇಳೋದು ಒಂದು ರತಿಗೆ ಹೌದೇ. ನಮ್ಮ ಊರನ್ ಮಂದಿ ಹೆಂಗೆ ಅಂತ ಗೊತ್ತಲ್ಲ ನಿನಗೆ, ಇಲ್ಲಿ ಹೋತಂದ್ರೆ ಹುಲಿ ಹೋತಂತಾವ ಮಸಾಲೆ ಮಕ್ಕ ಮಣ್ಣಲ್ಲಿ ಅವು ಅಂತಾರ ಅಂತಾವು. ಅಯ್ಯ ನೋಡಲ್ಲ ಅಲ್ಲೇ ಶಾಂತ ಒಂದು ಸಸಿನ ಅಲ್ಲೇ ಮನ್ಯಾಗ ಬಿಟ್ಟಾಳಿಕಿ ಸರೋಜಿ, ಕರ್ಕೊಂಬರ್ಬೇಕು ಬೇಡ ಮಾಡ್ಬೇಕು ಬೇಡ ಅಂತ ಹಿಂಗೆ ಮಾತಾಡ್ತಾರೆ. ಅದಕ್ಕೆ ಅಂತಾಳಕಿನು ಏನಾದ್ ಬಿಡವ, ಅಲ್ಲಿದ್ರೇನು ಇಲ್ಲಿದ್ರೇನು ಏನು ಒಂದು ಬಸ್ಸಿಗೆ ಎತ್ತಬೇಕಾ ಇಳಿಬೇಕ, ನಡ್ಕೊಂತ ಹೋದ್ರೆ ಅಲ್ಲೇ ನಡ್ಕೊಂತ ಬಂದ್ರೆ ಇಲ್ಲೇ. ನಾನು ಹಿಂಗೇನು ಬ್ಯಾಸರ ಆಕೈತೆ, ನಾ ದಿನಾ ಬಂದು ಹೋಗ್ತೇನಾತ, ಇವ್ಗೂ ಬೇಕಾದ್ರೆ ದಿನಾ ಹೋಗಿ ನೋಡಪ್ಪ ಅಂತ ಹೇಳ್ತೇನಾತ. ಸರಿ ಆತ್ ಕುಬ್ಸ ಮುಗಿಸಿಂದ ಹೋಗ್ತೇನೆ. ಕುಬ್ಸದೆಲ್ಲ ತಯಾರಿ ಮಾಡ್ಕೊಂಡಾರಂತ? ತಯಾರಿ ಅಂತ ಕೇಳ್ತಿಯಲ್ವೇ ಒಂದು 4 ಸಲ ಅಂದ್ರೀಗ. ಅಯ್ಯೋ ನಿನಗೊಂದು ತಲಿ ಚೈನ ತಂದತಪ್ಪ, ಆಮೇಲೆ ಇದು ಏನದು ಬಟ್ಟಿ ತಂದತಿ, ಆಕಿಗೆ ಮಸ್ತಾಗಿ 10,000 ರೂಪಾಯಿ ಚಲೋ ಸೀರೆ ತಂದತಿ, ಆಮ್ಯಾಗ ಕುಬ್ಸಕ್ಕೆ 20,000 ರೂಪಾಯಿ ಕೊಡ್ತೇವಿ, ಅಡಿಗೆ ಏನು ಭಾಳ ದೊಡ್ಡ ರೀತಿ ಒಳಗೆ ಮಾಡೋದು ಬೇಡ, ನಮ್ಮ ಕೈಲಾಗೋದಿಷ್ಟೇ ಇಷ್ಟು ಕೊಡ್ತೇವಿ ಅಂತೇಳಿ ಎಲ್ಲ ಮಾತಾಡತ್ತಿದ್ರು. ಹೌದಾ? ಆಗ್ಲ ಇಲ್ಲೇ ಅಲ್ಲ ಊರನ್ ಮಂದಿ ಖರ್ಚು ಮಾಡೋದು, ನಾವು ಒಂದು 20-25,000 ರೂಪಾಯಿ ನಮ್ಮ ಕೈಲೇನೋ ಹಾಕ್ತೇವೆ ಅಡಿಗೆ ಖರ್ಚು. ಇದು ಚೆಕಪ್ಪಿಗೆ ಹೋಗ್ಬೇಕಿತ್ತಲ್ಲ? ಇಲ್ಲ ಇನ್ನು 4 ದಿನ ಬಿಟ್ಟು ಬಾ ಅಂತ ಹೇಳ ಡಾಕ್ಟರ್. ಗುಳಿಗೆ ಅವ್ರು ಕೊಟ್ಟಿದ್ದು ಖಾಲಿ ಆಗಿಲ್ಲಲ್ಲ. ಸರಿ ಹುಷಾರ್ ನೋಡುವ, ಚಿಂತೆ ಮಾಡಕ್ ಹೋಗ್ಬೇಡ. ಅತ್ತಿ ಮಾವ, ಇದು ಈಗ ನೀವು ದಿನ ಅಂಗಡಿಗೆ ಹೋಗಿರಲ್ಲ, ಅದ್ರ ಲೆಕ್ಕನೇ ಕೊಟ್ಟಿಲ್ಲ ನನಗೆ. ಎಷ್ಟು ವ್ಯಾಪಾರತ್ತು, ಮಾಲ್ ಏನು ತರಿಸಿರಿ, ಏನು ಬಿಟ್ಟಿರಿ, ಏನೂ ಹೇಳಿಲ್ಲ. ನಾನು ಕೇಳ್ಬೇಕಂದೆ, ಕೇಳಿದ್ರೆ ಬೇಜಾರಾಕೈತೆ ನಿಮ್ಗೆ ಅಂತೇಳಿ ಕೇಳಲಿಲ್ಲ. ಏನೇನು ಖಾಲಿ ಆಗೈತಿ, ಏನೇನು ತರಿಸಿರಿ, ಎಷ್ಟೆಷ್ಟು ವ್ಯಾಪಾರ ಆಗೈತಿ? ಹಳೆ ಮಾಲ ಸುಮಾರು ಇತ್ತು. ಅಯ್ಯೋ ಎಲ್ಲ ಬರ್ದಿಟ್ಟೇನವ, ನಾನು 1 ರೂಪಾಯಿ ಆ ಕಡೆ ಮಾಡಿಲ್ಲ. ಕೇಳು ಇಲ್ಲಿ ನಿನ್ನ ಗಂಡನೇ ಕೇಳು, ಅವಂಗೆ ಹೇಳಿ ನೋಡು. ಹೇಳೇನಪ್ಪ ಎಲ್ಲ ಹೇಳ ಲೆಕ್ಕ. 1 ರೂಪಾಯಿ ತೆಗಿತಾಗಿಲ್ಲ, ನೀ ಏನು ತಲೆ ಕೆಡಿಸ್ಕೊಬೇಡ, ಬುಕ್ ಕೊಡ್ತಾನೆ ಆಮೇಲೆ ನೋಡು ಏನ. ಓ ಹೇಳೈತಾ, ಆಯ್ತು. ಅಂದಾಗ ಅತಿಮ ಹೆಸರು ಏನಿಡೋದು ಅಂತ ವಿಚಾರ ಮಾಡಿರಿ? ಅಲ್ಲ ಇನ್ನು ಹೆಣ್ಣು ಹುಡ್ತತ್ತೆ ಗಂಡು ಹುಡ್ತತ್ತೆ ಅಂತೇಳಿ ಗೊತ್ತಿಲ್ಲ, ಹೆಸರು ವಿಚಾರ ಮಾಡ್ತಾಳಂತಿಕಿ. ಹಂಗ ವಿಚಾರ ಮಾಡಕ್ ಬರಂಗಿಲ್ಲ ಅದು, ಹೆಣ್ಣು ಗಂಡು ಹೆಸರು ಹಂಗೆ ಆಮೇಲೆ ಮುಂದಿರ್ತಂಗೆಲ್ಲ ವಿಚಾರ ಮಾಡಬಾರ್ದು ಅಪ್ಶಕ್ ನಾವು. ಇನ್ನು ಕೂಸು ಹುಟ್ಟಿಂದ 12 ದಿನದ ಮಟ್ಟ ಟೈಮ್ ಇರ್ತೈತಿ ಏನು ಹೆಸರು ಇಡಬೇಕು ಅಂತೇಳಿ ವಿಚಾರ ಮಾಡಕ್ಕೆ. ಈಗ ಮಾಡಕತ್ತೆ ಅವೆಲ್ಲ ಮುಂದಿರ್ತ ತೊಟ್ಲ ತರೋದು, ಕುಂಚಿಗೆ ಹೊಲ್ಸೋದು, ಅರ್ವಿ ಕೂಡಿಡೋದು, ಹೆಸರು ಹುಡುಕೋದು ಎಲ್ಲ ಅಭಿಷೇಕ್ನ ಇವೆಲ್ಲ ಮಾಡಬಾರ್ದು ಹಿಂಗೆಲ್ಲ. ಯಾವ ಕಾಲದಾಗ ಅದೀಯವ ನೀನು? ಮೊದಲೇ ಪ್ರಿಪೇರ್ ಇರ್ಬೇಕು ಯಾವಾಗಲೂ, ಗೊತ್ತನ? ಹಂಗಲ್ಲೇ ಚೀಲ್ದಾಗ ಹಾಕಿಡಲ್ಲ, ಯಾವ್ಯಾವ ಬೇಕು ಯಾವ್ಯಾವ ತಗೋಬೇಕು ಅಂತ ಅವ್ರಿಗೆ ಗೊತ್ತಿರ್ತೈತಿ ಮನ್ಯಾಗ ತಾಯಿಗಳಿಗೆ, ಅದನ್ನ ತೆಗೆದಿಟ್ಟಿರ್ತಾರ. ಆದರೆ ಹೆರಿಗೆಗೆ ಅಂತ ಹೆಸರು ಹೊಡೋದು ಅವನೊಂದು ಚೀಲ್ಕ್ ಹಾಕಿ ತೆಗೆದು ಮೂಲೆಗೆಲ್ಲ ಇಡುದಿಲ್ಲ, ತೆಗೆದು ಗೊತ್ತನ? ತಿಳಿದವ್ರನ್ನ ಕೇಳ, ತೊಟ್ಲ ಪಟ್ಲ ತರೋದು. ಕೆಲವ್ರಂತ್ರ ಈಗಂತ್ರ ಅಬದ್ಧ ಪದ್ಧತಿ ಮಾಡ್ತಾವ ಒಂದಳತಿ. ಆ ಹೊಟ್ಟೆಲಿ ಇದ್ಬಿಟ್ಲೆ ತೊಟ್ಲ ತಂದು ಗಿಫ್ಟ್ ಕೊಡೋದು ಎಲ್ಲ ಮಾಡಬಾರ್ದು ಅವನ್ನೆಲ್ಲ. ಅಯ್ಯೋ ದೇವ್ರೆ, ನಿಮ್ಮನ್ನ ಬದಲಾಯಿಸಕ್ಕಾಗಲ್ಲ. ನೀ ಕಾಲ ಮುಂದುವರೆದ್ರು ನೀವು ಮುಂದುವರೆಯಕ್ ಹೋಗ್ಬೇಡ್ರಿ, ಇನ್ನೂ ಅಲ್ಲೇ ಇರ್ರಿ. ಅಲ್ಲ ನೀನ್ ಬಾಯ್ಲೆ ಏನಾಯ್ತು? ಏನೇನಾಯ್ತು? ನಿಂಗೆ ಡೈವರ್ಸ್ ಕೇಸ್ ಕುಳು ತಗೋಬೇಡ ಅಂತ ಹೇಳಿದ್ದಿಲ್ಲ? ಈಗವೇ ಹೆಚ್ಚಾದ್ರೆ ನಾನೇನವ ಮಾಡಲಿ? ಮೊನ್ನೆ ಒಂದು ಆಸ್ತಿ ಪತ್ರದ್ದು ಬಂದಿತ್ತು, ಅಪ್ಪ ಮಕ್ಕಳದು ಆಸ್ತಿ ಹಂಚಿಕೆ ಆಗೋದು, ಅದು ಒಂದು ಮಾಡಿದ್ದೆ. ಆಮೇಲೆ ನಾನು ಸುಮಾರು ಕೇಸ್ ತೊಗೊಳತ್ತೇನಲ್ವ, ಡೈವರ್ಸ್ದು ಸ್ವಲ್ಪ ಹೆಚ್ಚಿಗೆ ಬರತ್ತವಷ್ಟೇ. ಅವ್ರಿಗೆ ಒಂದ್ರೆ ಏನಾಗ್ಬಿಟ್ಟಿರ್ತೈತಿ, ಈಗ ಒಂದ್ಸಲ ಈ ಇದ್ರ ಕಡೆ ಈ ಲಾಯರ್ ಕಡೆ ಡೈವರ್ಸ್ ಕೇಸ್ ಬೇಗ ಬಗೆಹರಿತಾವ ಅಂತ ಗೊತ್ತಾಗ್ಬಿಟ್ಟಿರ್ತೈತಲ್ಲ. ಗೊತ್ತಾದ್ಮೇಲೆ ಅವು ಮತ್ತು ಅದೇ ಮತ್ತೆ ಯಾರನ್ನೇ ಕೇಳಿದ್ರು ಇಂಥ ಲಾಯರ್ ಕಡೆ ಹೋಗ್ರಿ ಅಂತ ಹೇಳ್ಬಿಡ್ತಾರೆ. ಹಂಗಾಗಿ ಅವೇ ಬರ್ತಾವೆ ಜಾಸ್ತಿ ಅಷ್ಟೇ. ಮೊನ್ನೆ 3 ಗಂಡು ಮಕ್ಕಳು, ಒಬ್ಬೇ ಹೆಣ್ಮಗಳು, ಆಸ್ತಿದ ಹಂಚಿಕೆ ಬಗ್ಗೆ ಬಂದಿತ್ತು. ಅಪ್ಪ ಬರ್ದ ವಿಲ್ ಮೇಲೆ ಇವ್ರಿಗೆ ಟ್ರಸ್ಟ್ ಇಲ್ಲ, ಈ ಥರದ್ದು ಬಂದಿತ್ತು ಕೇಸ್. ಅದನ್ನು ಬಗೆಹರಿಸೇನೆ. ಸುಮಾರು ಬರ್ತಾವ ಬಿಡವ, ಹಿಂಗೆ ಬರ್ತಿರ್ತಾವ ಬಿಡವ. ತಲೆ ತಿನ್ಬಣ್ಣಿನ ಲಾಯರ್ ಅಂದ್ಮೇಲೆ ಎಲ್ಲ ತೊಗೊಳ್ಬೇಕಾಗತ್ತೆ. ನೀವು ಹೋಗಿ ಡಾಕ್ಟರ್ ಕಡೆ ಅಯ್ಯೋ ನೀವು ಅಂತ ಕೇಸ್ ನೋಡ್ಬೇಡ್ರಿ ಇಂಥ ಕೇಸ್ ನೋಡ್ಬೇಡ್ರಿ ಅಂದ್ರೆ ಆಕತ್ತನ? ಸುಮ್ಮನಿರವ. ಕಿಟ್ಮುಳಿ ನಂದು ಹೇಳಿಲ್ಲ, ಆಕಿದ್ ಬಿಡು, ಆಕಿ ಗೊತ್ತೈತೆ ಆಕಿ ಕೆಲಸ ಏನ್ ಮಾಡ್ಬೇಕು ಎತ್ತ ಅಂತೇಳಿ. ಕತ್ತೀನಿ ಒಂದು ತಗ ನಿಮ್ದೇನ್ ಹೇಳ್ಬೇಕು? ಓರಿ ಕಮಣ ಪಟ್ಟಿ ಎಬ್ಸಕ್ ಹೋಗ್ಕನಂದ್ರಲ್ಲ, ಓರಿ ಯಾರ್ಯಾರು ಹೊಂಟ್ರಿ? ನಾನು ಮಲ್ಲೇಶ್ ಬಂದಾನ, ಮಲ್ಲೇಶಿ. ಆಮ್ಯಾಗ ಇವ ಶಂಕರೇ ಬರ್ತೇನಂದಾನ, ಶಂಕರ. ಓ ಸರಿ ಹೆಂಗ್ ನಿಂತೀರ ದೈ ಅಂತೇಳಿ ನನಗೆ ಗೊತ್ತು. ಎಲ್ಲ ಕುಡ್ಕೊರ್ ಮೇಳನ ಕುಡಿಯಾಕ ರೊಕ್ಕ ಹೊಂಸಾಕತ್ತೀರ ನೀವು, ಮತ್ತೇನಿಲ್ಲ. ಕಾಮಣ್ಣ ನೀಡೋದು ಏಟಯ್ಯನ, ಕುಡಿಯಾಕ ರೊಕ್ಕ ಎಬಿಸಿ ನಿಂತು ಬಿಡೋದು. ಅವತ್ತ ಹೋಳಿ ಹಬ್ಬದ ದಿನ ಹುಯ್ ಅಂತ ಕುಡು ಯಾವ್ದಾರ ಚಾನಲ್ಗೆ ಹೋಗಿ ಬಿದ್ದು ಬಿಡೋದು. ಮತ್ತೇನೈತಿ? ಹುಯ್ ಅಂತ ಕುಡ್ದು
ನಿಂತು ಬಿಡೋದು ಅವತ್ತು. ಶಿವ ದೇವ್ರ ಅವತ್ತು ನಿಮ್ಮನ್ನ ಹಿಡಿಯಾಕತ್ತೆ ಮುಗಿದವತ್ ಕತಿ. ನೋಡ್ಪ ದೇವು, ನೀನೇ ಹೇಳಿ ನಿಮ್ಮ ಅಪ್ಪಗ ಈ ಪರಿ ಕುಡಿದ್ರೆ ಇವ್ರೇನೆ 2 ದಿನ ಬದುಕುದಿಲ್ಲ, ಡಾಕ್ಟರ್ ಅಂತೂ ಹೇಳಾರ ಕುಡಿಬೇಡ್ರಿ ಜಾಸ್ತಿ ಅಂತೇಳಿ. ಹೇಳಿ ನನಗಂತೂ ನಾ ಮುದುಕಾಗಿ ಹೋದೆ. ಇನ್ನು ನೀ ಅದೇನ್ ಹೇಳ್ತಿ ಹೇಳ್ಕೊರಪ್ಪ. ಅಲ್ಲಿ ನೋಡಿಕಿನ್ನ